ಒಬ್ಬ ತಂದೆ ತನ್ನ ಮಗಳನ್ನ ತನ್ನ ಆತ್ಮೀಯ ಸ್ನೇಹಿತನ ಅಂತಿಮ ದರ್ಶನಕ್ಕಾಗಿ ಕರ್ಕೊಂಡು ಹೋಗ್ತಾನಂತೆ. ಸಣ್ಣ ಮಗು ಅದು. ಸೊ ಏನಾಗುತ್ತೆ, ಕಡೆ ಸಲ ಮುಖ ನೋಡ್ಬೇಕು ಅಂತ ಹೇಳಿದಾಗ ಮಗು ಹೇಳುತ್ತೆ ನನಗೆ ಭಯ ಆಗುತ್ತೆ ಬೇಡ ಅಂತ. ಅಪ್ಪ ಹೇಳ್ತಾನಂತೆ ಇಲ್ಲ ಇಲ್ಲ, ಕೊನೆ ಸಲ ಮುಖ ನೋಡ್ಕೊಂಡ್ಬಿಡು, ಅಂಕಲ್ ಅಲ್ವಾ ನಿನ್ನನ್ನ ಇಷ್ಟು ದಿನ ಚೆನ್ನಾಗಿ ಮಾತಾಡಿಸ್ತಿದ್ರು ಅಂತ ಹೇಳಿ. ಮಗು ಹೋಗಿ ಮುಖ ನೋಡುತ್ತೆ. ಆ ಸಣ್ಣ ಮಗು ಅಲ್ವಾ, ಸತ್ತವ್ರ ಮುಖ ನೋಡಿದ್ರೆ ಎಂಥ ಮಕ್ಕಳಿಗೂ ಭಯ ಆಗುತ್ತೆ. ಮತ್ತೆ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಇನ್ನೊಂದು ಫ್ಯಾಮಿಲಿ ಫಂಕ್ಷನಿಗೆ ಹೋಗುತ್ತೆ ಮಗು. ಫ್ಯಾಮಿಲಿ ಫಂಕ್ಷನಿಗೆ ಹೋದಾಗ ಅವತ್ತು ಯಾವ ಸತ್ತ ವ್ಯಕ್ತಿಯ ಮುಖ ನೋಡಿತ್ತೋ ಅದೇ ವ್ಯಕ್ತಿ ಫಂಕ್ಷನ್ ತುಂಬ ಓಡಾಡ್ತಿರ್ತಾನಂತೆ. ಇದನ್ನ ನೋಡಿ ಮಗುಗೆ ಭಯ ಹುಟ್ಕೊಳ್ಳುತ್ತೆ. ಇದೇನು ಸತ್ತೋರು ಮತ್ತೆ ಎದ್ದು ಬಂದಿದಾರಲ್ಲ, ಅಥವಾ ನನ್ನ ಕಣ್ಣಿಗೆ ಮಾತ್ರ ಕಾಣಿಸ್ತಿದಾರ ಅವ್ರ ದೆವ್ವನ ಅಂತ ಹೇಳಿ. ಈ ವಿಷಯನ ಮಗು ಯಾರ ಹತ್ರನೂ ಹೇಳೋದಿಲ್ಲ. ಮನೆಗೆ ವಾಪಸ್ ಬಂದ್ಮೇಲೆ ಕೆಟ್ಟ ಜ್ವರ ಬರುತ್ತೆ ಮಗುಗೆ, ತುಂಬಾ ಹೆದರ್ಕೊಂಡಿರುತ್ತೆ ಮಗು. ಅಮ್ಮ ಕೇಳ್ತಾಳಂತೆ ಯಾಕೆ ಜ್ವರ ಬಂತು ನಿಂಗೆ, ಏನಾದ್ರು ನೋಡಿ ಹೆದರ್ಕೊಂಡ್ಯಾ ಅಂತ. ಮಗು ಹೇಳುತ್ತಂತೆ ಅವತ್ ನಾನು ಅಪ್ಪನ ಫ್ರೆಂಡ್ ಒಬ್ಬರನ್ನ ಸತ್ತೋರ್ನ ನೋಡೋಕ್ ಹೋಗಿದ್ನಲ್ಲ, ಅವರನ್ನ ಕಳೆದ ವಾರ ಫಂಕ್ಷನ್ ಅಲ್ಲಿ ನೋಡಿದೆ, ಅವರು ಮತ್ತೆ ಎದ್ದು ಓಡಾಡ್ತಾ ಇದ್ರು ಅಂತ. ಅಮ್ಮ ಹೇಳ್ತಾಳಂತೆ ಅವರು ಸತ್ತಿರೋರು ಮತ್ತೆ ಎದ್ದು ಬಂದಿಲ್ಲ, ಅವರು ಅವಳಿ ಜವಳಿ ಅದ್ರ ಒಬ್ರು ಸತ್ತಿದ್ದಾರೆ ಅಂತ. ಹೀಗೆ ಎಷ್ಟೋ ವಿಷಯಗಳಲ್ಲಿ ಮಕ್ಕಳು ತಪ್ಪು ತಿಳ್ಕೊಂಡಿರ್ತವೆ. ಅದನ್ನ ತಿಳಿಸಿ ಹೇಳ್ಬೇಕಾದವ್ರು ನಾವು. ಫಸ್ಟ್ಲಿ ಮಗುಗೆ ಸತ್ತೋರ್ ಮೇಲೆ ಯಾಕೆ ಭಯ ಹುಟ್ಟಬೇಕು? ನಾವು ಹುಟ್ಟಿಸಿರ್ತೀವಿ ಸತ್ತೋರ್ ಭೂತ ಆಗ್ತಾರೆ, ಸತ್ತೋರ್ ದೆವ್ವ ಆಗ್ತಾರೆ, ಸತ್ತೋರ್ ಹತ್ರ ಒಂದು ಸ್ಪೆಷಲ್ ಪವರ್ ಇರುತ್ತೆ, ಅವರು ಕಾಡ್ತಾರೆ ನಮ್ಮನ್ನ ಅಂತೆಲ್ಲ ಹೇಳಿ. ಈ ಕಥೆಗಳನ್ನ ನಾವು ಮಕ್ಳಿಗೆ ತಲೆಗೆ ತುಂಬಿಲ್ಲ ಅಂದ್ರೆ ಮಕ್ಕಳಿಗೆ ಸತ್ತೋರ್ ಬಗ್ಗೆ ಯಾಕೆ ಭಯ ಬರುತ್ತೆ? ಹಾಗಾಗಿ ಮಕ್ಕಳ ಬಗ್ಗೆ ಮಾತಾಡ್ಬೇಕಾದ್ರೆ ಅಥವಾ ಮಕ್ಕಳ ಹತ್ರ ಇದ್ದಾಗ ಯಾವುದಾದ್ರೂ ವಿಷಯದ ಬಗ್ಗೆ ಮಾತಾಡ್ಬೇಕಾದ್ರೆ ಪ್ರಾಕ್ಟಿಕಲ್ ಆಗಿ ಮಾತಾಡಿ, ಅಥವಾ ಅವರಿಗೆ ಧೈರ್ಯ ತುಂಬುವಂತಹ ಮಾತುಗಳನ್ನ ಆಡಿ, ಅವರಿಗೆ ಹೆದರಿಸುವ ಮಾತುಗಳನ್ನ ಯಾವತ್ತೂ ಆಡಬೇಡಿ.